ಈಗ ವೀಕೆಂಡಿಗೆ ಹೊರಗೆ ಹೋಗ್ಬೇಕು ಅಂದರೆ ಟಿ ವಿಯವ್ರು ಹೆಂಗೆ ಲಾಕ್ ಮಾಡ್ತಾರೆ ಅಂದ್ರೆ ಹಂಗೆ ಲಾಕ್ ಮಾಡ್ತಾರೆ. ಎಷ್ಟು ಶೋಸ್ ಇರ್ತಾವಪ್ಪ, ಎಷ್ಟು ಏನಿದು ರಿಯಾಲಿಟಿ ಶೋಗಳು ಹಾಕ್ತಾರೆ. ಸ್ಯಾಟರ್ಡೆಗೆ ಎಷ್ಟು ಹಾಕ್ತಾರೆ. ಟಿ ವಿ ಬಿಟ್ಟು ಅಲ್ಲಾಡೋಕ್ಕಾಗಿಲ್ಲ ನಾವು. ಅವರು ತಿದ್ದು ಮಾಡ್ಕೋಬೇಕು ಇದನ್ನ. ಅದೇ ವೀಕೆಂಡಾಗ ಹೊಸಬರು ಸಿನಿಮಾ ಕರ್ಸಿ ಒಂದು ಏನೋ ಸ್ಪೆಷಲ್ ಪ್ರೋಗ್ರಾಮ್ ಮಾಡಲ್ಲ, ನೋಡ್ತಾರಲ್ಲ ಜನ, ಯಾರೋ ಹೊಸಬರು ಚೆನ್ನಾಗಿ ಮಾತಾಡ್ದಪ್ಪ, ಪಿಕ್ಚರ್ ನೋಡಂಬ ಅಂತ ಅವ್ರ ಮೈಂಡ್ ಸೆಟ್ ಚೇಂಜ್ ಆಗುತ್ತಲ್ಲ. ಇಲ್ಲೂ ಕೂಡ ಅವ್ರ ಸ್ವಾರ್ಥತೆ. ಹೊಸಬ್ರು ಹೆಂಗನ ಸಾಯಲ್ಗುರೋ ನಮ್ದೇನಿಲ್ಲಿ. ಸೊ ಟಿ ವಿಯವರು ಬದಲಾಗಬೇಕು. ಇದು ಹೆಂಗೆ ಗೊತ್ತು, ಅದೇ ಹೇಳ್ತೀನಲ್ಲ, ತುಂಬ ತಪ್ಪುಗಳು ಸರಿ ಮಾಡಿದ್ರೆ ಹೊಸಬ್ರಿಗೆ ದಾರಿ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಈಗ ನೀನು ಜಬರ್ದಸ್ತ್ ತೆಲುಗು ಜಬರ್ದಸ್ತ್ ಅಂತೀವಿ, ಎಷ್ಟು ಜನ ಶೋಗೆ ಬರ್ತಾರಪ್ಪ, ನಾವು ನೋಡಿವಿಲ್ಲ. ಗೆಸ್ಟಾಗಿ ಬರ್ತಾನೆ, ಅವನೊಂದು ಸ್ಕಿಟ್ ಮಾಡ್ತಾನೆ, ಅದು ಸಿನಿಮಾ ರೀಚ್ ಆಗ್ತದೆ, ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ನಂದ್ರೆ ಯಾವುದೇ ತೋರಿಸಿ ಇದೇ ರಿಯಾಲಿಟಿ ಶೋನಾಗ ಒಂದು ಸ್ಲಾಟ್ ಕೊಡಲಿ. ಬಿಗ್ ಬಾಸಾಗಿ ಕೊಡ್ತಿದ್ರು, ಅದನ್ನು ನಿಲ್ಲಿಸ್ಬಿಟ್ರೆ ಊಟನಾಗ ನೋಡು, ಏಟ್ನಾಗ ನೋಡು ಅಂದ್ರೆ ಅದು ಮುಗ್ದೋತು ಅಲ್ಲಿಗೆ. ಈ ಸೀಸನಾಗ ಧನಂಜಯ ಅವರು ಒಂದೇ ಬಂದಿರೋದು. ಈಗ ಸಿನಿಮಾ ಪ್ರಮೋಟ್ ಮಾಡೋದು ಇಲ್ಲಿ, ಹಂಗಂದ್ರೆ ನೀನು ಸ್ಲಾಟ್ ಇಲ್ಲಿ. ಸೊ ಟಿ ವಿಯವರು ಬದಲಾಗಬೇಕು, ಹೊಸಬರು ಬರಬೇಕು ಸಿನಿಮಾ ಮಾಡುವಾಗ. ಎಷ್ಟು ಜನ ಅದಾರ ಬೈ ಹೊಸಬರು. ನಾನು ಹೊಸಬ್ರಿ ಎಕ್ಸ್ಪೀರಿಯನ್ಸ್ ಇಲ್ಲ, ಒಂದು ಸಿನಿಮಾ ರಿಲೀಸ್ ಮಾಡಿವಿ ಅಷ್ಟೇ. ಈಗ ಸಿನಿಮಾ ಮಾಡಿ ಕೆಲವೊಬ್ಬರು ಚೆನ್ನಾಗಾಗಿದೆ ಎಲ್ಲ ಬಂದಿದೆ ಅಂತಾರೆ. ನಾ ಹಂಗಿಲ್ಲ, ಕಷ್ಟ ಐತೆ, ರಿಲೀಸ್ ಮಾಡೋದೇ ಕಷ್ಟ ಐತೆ, ಥಿಯೇಟ್ರ್ ಕೊಡೋದು ಕಷ್ಟ ಐತೆ, ಇಸ್ಕೊಳ್ಳೋದು ಕಷ್ಟ ಐತೆ. ಬಟ್ ಓವರಾಲ್ ಏನಂದರೆ ಹೊಸಬರು ಬರಬೇಕು, ಒಳ್ಳೆ ಸಿನಿಮಾ ಮಾಡಬೇಕು, ಬಟ್ ಅವ್ರಿಗೆ ಅದೃಷ್ಟ ಇರಬೇಕು, ಇಲ್ಲಾಂದರೆ ವರ್ಕೌಟ್ ಆಗಲ್ಲ. ನಾನು ಹೇಳೋದಲ್ಲ, ಎಲ್ರಿಗೂ ಯೋಗ್ಯತೆ ಐತೆ, ಯೋಗ ಇಲ್ಲ.